ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ ಕಾರಣದಿಂದ ನಾವು ಡಿಜಿಟಲ್ ಇಂಡಿಯಾ ಮೋದಿ ಅವರು ಏನು ಆಶ್ವಾಸನೆ ಇತ್ತು ಆ ಪ್ರಕಾರ ನಾವು ಡಿಜಿಟಲ್ಗೋಸ್ಕರ ಕೈ ಅಮೌಂಟ್ ಅನ್ನು ಹಾಕಿದ್ವಿ ಸರ್. ಈಗ ನಾನು 6 ಲಕ್ಷ ರೂಪಾಯಿ ಹಾಕಿದ್ದೀನಿ ಸರ್. ಆಸ್ ಎ ಸೇಮ್ ಸರ್. ಈಗ ನಮ್ದು ಪ್ರೆಸೆಂಟ್ ಆಗಿ ಎಲ್ಲ ಪ್ಯಾನ್ ಇಂಡಿಯಾ ಕಡೆಯವರ ಮೇಲೆ ಕಂಪ್ಲೇಂಟ್ ಆಗಿದೆ. ಮತ್ತು ಇವಾಗ ಫೆಬ್ರವರಿದಾಗ ಇವ್ರ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ. ಆದ್ರೆ ಇವ್ರು ನಮ್ಗೆ ಹೇಳಿಲ್ಲ ಹಿಂಗಾಗಿದೆ ಅಂತ ಹೇಳಿ. ಇವ್ರ ಮೇಲೆ ಹಿಂದೆ ಕೇಸು ಆಗಿದೆ ಮತ್ತು ಇವ್ರದ್ದು ಸೀಸು ಆಗಿದೆ. ಆಗಿದೆ. ಇಕಾಮ್ ಎಕ್ಸ್‌ಪ್ರೆಸ್ ಅವರು ಇವ್ರ ಮೇಲೆ ಕೇಸ್ ಮಾಡ್ಯಾರ. ಇದು ಬ್ರ್ಯಾಂಡ್ ಹೆಸರ ಮೇಲೆ ಸಲುವಾಗಿ ಆಲ್ರೆಡಿ ಕೇಸನ ಆಗಿದೆ. ಎಷ್ಟು ಹಾಕಿದಿರ ನೀವು ಅಮೌಂಟ್? ನಮ್ದು 8 ಲಕ್ಷ ಇದೆ ಸರ್. 8 ಲಕ್ಷ ಇದೆ. ವೀಕ್ಷಕರು 8 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸರ್. ತಮ್ದು ಯಾವರು, ಎಲ್ಲಿಂದ? ಸೇಮ್. ಯಾವುದೂ ಬಂದಿಲ್ಲ ಸರ್. ಮತ್ತು ಇವಾಗ ಎಲ್ಲ ಡೆಲ್ಲಿ ಆಫೀಸು ಮತ್ತು ಮುಂಬೈ ಆಫೀಸ್ ಕೂಡ ಕ್ಲೋಸ್ ಆಗಿದೆ ಸರ್. ಅಲ್ಲಿಂದ ಯಾರು ರೆಸ್ಪಾನ್ಸ್ ಅಂತೂ ಇಲ್ಲಿವರೆಗೂ ಏನೂ ಇಲ್ಲ ಸರ್. ಎಷ್ಟು? 10 ಲಕ್ಷ ಹಾಕಿದ್ರಿ? 10 ಲಕ್ಷ ಹಾಕಿದೆ. ಇವರು ಗುಲ್ಬರ್ಗಾದಿಂದ ಬಂದಿದ್ದಾರೆ. 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇನ್ನೋರು ನೀವು ಎಷ್ಟು ಮಾಡಿದ್ರಿ ಸರ್? 8 ಲಕ್ಷ. 8 ಲಕ್ಷ ರೂಪಾಯಿ ಮಾಡಿದ್ದಾರೆ. ನಿಮ್ಮ ಹೆಸರು? ಮೊಹಮ್ಮದ್ ಸಾದಿಕ್ ಅಂತಕ್ಕಂಥದ್ದು. ಸರ್ ತಮ್ಮ ಹೆಸರು? ಸರ್ ಚೆನ್ನಗೌಡ ಅಂತೇಳಿ ದಾವಣಗೆರೆಯಿಂದ. ಚೆನ್ನೇಗೌಡ ಅಂತ ಹೇಳಿ ದಾವಣಗೆರೆಯಿಂದ. ವೀಕ್ಷಕರು ಇದು ಬಹಳ ಯೋಚನೆ ಮಾಡಬೇಕು. ಎಲ್ಲೆಲ್ಲೂ ಇವರು ಫಸರಿಸಿ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಮೋಸ 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 ಪ್ರತಿದಿನ ನಾವು ನೋಡ್ತಾನೆ ಇರ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಸಾಕಾಗಷ್ಟು ಆನ್ಲೈನ್ ಮುಖಾಂತರ ವಂಚನೆಗಳು ನಡೀತಾ ಇದ್ದರೆ ವಿಜಯಪುರ ಜಿಲ್ಲೆಯಿಂದ ಇಡೀ ಕರ್ನಾಟಕದಾದ್ಯಂತ ಹಲವು ಜಿಲ್ಲೆಗಳಿಂದ ಇಲ್ಲಿ ಹಿಂದೆ ಏನು ನೀವು ನೋಡ್ತಾ ಇದ್ದೀರಾ, ಅಮಾಯಕರು ಬಂದಿದ್ದಾರೆ. ಇವರಿಗೆ ಯಾವ ರೀತಿ ಮೋಸ ಮಾಡಲಾಗಿದೆ, ಕೆಲವು ಕೊರಿಯರ್ ಕಂಪನಿ ಹೆಸರಲ್ಲಿ ಫ್ರಾಂಚೈಸಿ ಕೊಡ್ತೇವೆ ಅಂತ ಹೇಳಿ ಇವರಿಗೆ ಯಾವ ರೀತಿ ಯಾಮಾರಿಸಿದ್ದಾರೆ ಮತ್ತು ಇವರಿಗೆಲ್ಲ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಇವರಿಗೆ ಮೋಸ ಮಾಡಿದ್ದಾರೆ ಅನ್ನೋದು ಅವ್ರ ಬಾಯಿಂದನೇ ಕೇಳೋಣ. ಸರ್ ನಮಸ್ತೆ, ತಮ್ಮ ಹೆಸರು? ಅಕ್ಬರ್ ಅಲಿ ಅಂತ. ಅಕ್ಬರ್ ಅಲಿ. ಎಲ್ಲಿಂದ ಬಂದಿದ್ದೀರಿ? ಹುಬ್ಳಿಯಿಂದ ಸರ್. ಹುಬ್ಳಿಯಿಂದ ಬಂದಿದ್ದೀರಿ. ನೋಡಿ, ಇವರು ಹುಬ್ಳಿಯಿಂದ ಬಂದಿದ್ದಾರೆ. ಏನು ಕೆಲಸ ಮಾಡ್ಕೊಂಡಿದ್ದೀರಿ ಸರ್? ಸರ್ ನಾವು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತೀವಿ. ಪ್ರೈವೇಟ್ ಕಂಪನಿಯಲ್ಲಿ ಜಾಬ್ ಮಾಡ್ತೀರಿ. ಏನಾಗಿದೆ ಸರ್ ಆ್ಯಕ್ಚುಲಿ? ಸರ್ ಇದು ಡಾಲರ್ಸ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿ ಇದೆ. ಬ್ರ್ಯಾಂಡ್ ಹೆಸರು ಬಂದುಬಿಟ್ಟು ಇಕಾಮ್ ಡೆಲಿವರಿ ಅಂತಿದೆ ಸರ್. ಇವ್ರದ್ದು ಆ್ಯಕ್ಚುಲಿ ನಮಗೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಬಂದಿದೆ ಸರ್. ಹಿಂಗೆ ಕೊರಿಯರ್ ಕಂಪ್ನಿ ಇದೆ. ಈಗ ನೀವು ಕೊರಿಯರ್ ಡೆಲಿವರಿ ಮಾಡಿದರೆ ನಿಮ್ಗೆ ಇಷ್ಟು ಪರ್ಟಿಕ್ಯುಲರ್ ಅಮೌಂಟ್ ಇಷ್ಟು ಕಮಿಷನ್ ಕೊಡ್ತೀವಿ ಅಂತಿತ್ತು ಸರ್. ಇದು ಎಲ್ಲ ಬಂದಮೇಲೆ ನಾವು ಪ್ಯಾನ್ ಇಂಡಿಯಾ ಎಲ್ಲ ಚೆಕ್ ಮಾಡಿದ್ವಿ ಸರ್. ಇವ್ರು ಪ್ಯಾನ್ ಇಂಡಿಯಾದಾಗ ಎಲ್ಲ ಮೋರ್ ದ್ಯಾನ್ 1000 ಫ್ರಾಂಚೈಸ್ ಎಲ್ಲ ಸೇಲ್ ಮಾಡ್ಯಾರ. ಆ ಪ್ರಕಾರ ನಾವು ಎಲ್ಲ ಚೆಕ್ ಮಾಡಿದ ಮೇಲೆ ಲಾಯರ್ ಕನ್ಸಲ್ಟ್ ಮಾಡಿದ್ದೆ. ಅವರು ಲೀಗಲಿ ಇದು MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ಎಲ್ಲ ಇವ್ರದ್ದು ರಿಜಿಸ್ಟ್ರೇಷನ್ ಇದೆ ಸರ್. ಆ ಪ್ರಕಾರ ಚೆಕ್ ಮಾಡಿ ಕಂಪ್ನಿ ಜೆನ್ಯೂನ್ ಇದೆ ಅಂತ ಹೇಳಿ ಲೀಗಲ್ ಆಗಿದೆ ಅನ್ನೋದು ಎಲ್ಲವೂ ಆನ್ಲೈನ್ ಚೆಕ್ ಮಾಡಿದಿರಿ. ಆದ್ರೂ ಕೂಡ ಇವತ್ತು ಏನಂದ್ರೆ ಸರ್, ಈಗ ಅವರು ಆ್ಯಕ್ಚುಲಿ ನಮ್ದು ಎಲ್ಲ ಇನ್ವೆಸ್ಟ್ಮೆಂಟ್ ಆದ ತಕ್ಷಣ ಅವ್ರ ವಿದಿನ್ 90 ಡೇಸ್ ಒಳಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ ಸರ್. ಈಗ 90 ಡೇಸ್ ಆಗಿದೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ ಅವ್ರು. ಆ ನಂತರ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ದೆ. ನೀವು ಮಾಡಿದ ಪ್ರಾಮಿಸ್ ಆ್ಯಸ್ ಪರ್ ಅಗ್ರಿಮೆಂಟೇ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ ಅಂತ ನಾವು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ದು. ಅವ್ರು ಏನು ಹೇಳ್ತಾ ಇದ್ದಾರೆ, ನಾ ನೆಕ್ಸ್ಟ್ ವೀಕ್ ಮಾಡ್ತೀನಿ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅವರು ಕಂಟಿನ್ಯೂಸ್ ಆಗಿ ಫೆಬ್ರವರಿ ಮಂತಿಂದ ಇನ್ನೂವರೆಗೆ ಮಾಡಿಲ್ಲ, ಪೋಸ್ಟ್ಪೋನ್ ಮಾಡಕತ್ತಾರೆ. ನಾ ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡಿದ್ರೆ ಎಲ್ಲರದ್ದು ಫೋನ್ ಸ್ವಿಚ್ ಆಫ್ ಇದೆ ಸರ್. ಇವ್ರದ್ದು ಝೋನಲ್ ಮ್ಯಾನೇಜರ್ ಆಗಲಿ, ರೀಜನಲ್ ಮ್ಯಾನೇಜರ್ ಆಗಲಿ ಸರ್. ಅವ್ರದ್ದು ಝೋನಲ್ ಮ್ಯಾನೇಜರ್ ಇಲ್ಲೇ ಬಿಜಾಪುರಲ್ಲಿ ನಮಗೆ ಫ್ರಾಂಚೈಸಿ ಇದು ಮಾಡಿದ್ರೆ ಮಂಜುನಾಥ್ ಅಂತ ಇದೆ ಸರ್. ಮಂಜುನಾಥ್ ಅವಸ್ಥಿ ಅಂತ. ಅವಸ್ಥಿ ಅಂತ ಜೋಡಿ ಕಾಂಟ್ಯಾಕ್ಟ್ ಬಂದಿದೆ ಸರ್. ಅವ್ರು ಇತ್ತು ಸರ್. ಅವ್ರ ಜೊತೆ ಮತ್ತು ರೀಜನಲ್ ಮ್ಯಾನೇಜರ್ ಅಂತ ಇತ್ತು ಸರ್, ವಸಂತ್ ಮಹಾಜನ್ ಅಂತ. ಅವರು ಮುಂಬೈ ಅವರೇ. ಮತ್ತು ಇಲ್ಲಿ ಆದ ನಂತರ ದಿಲ್ಲಿಯಾದಾಗ ಇತ್ತು ಸರ್ ಶ್ಯಾಮ್ ಸುಂದರಮ್, ಅರ್ಚನಾ. ಮತ್ತು ಅವ್ರದ್ದು ಮೇನ್ CEO ಅದಲ್ಲ ಸರ್, ಡೈರೆಕ್ಟರ್ ಅರುಣ್ ದಾಸ್ ಅಂತಿದೆ. ಅವ್ರು ಇದಕ್ಕಿಂತ ಮೊದಲು ಇನ್ನೊಂದು ಕಂಪ್ನಿ ಹಿಂಗೆ ಮಾಡ್ಯಾರಂತ ಗೊತ್ತಾಗಿದೆ ಸರ್. ಪ್ರೆಸೆಂಟಾಗಿ ಎಲ್ಲ ಪ್ಯಾನ್ ಇಂಡಿಯಾ ಕಡೆಯವ್ರ ಮೇಲೆ ಕಂಪ್ಲೇಂಟ್ ಆಗಿದೆ. ಮತ್ತು ಇವ್ರ ಫೆಬ್ರವರಿದಾಗ ಇವ್ರ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ. ಆದ್ರೆ ಇವ್ರು ನಮಗೆ ಹೇಳಿಲ್ಲ ಹಿಂಗಾಗಿದೆ ಅಂತ ಹೇಳಿ. ಇವ್ರ ಮೇಲೆ ಹಿಂದೆ ಕೇಸು ಆಗಿದೆ ಮತ್ತು ಇವ್ರದ್ದು ಸೀಸು ಆಗಿದೆ. ಇಕಾಮ್ ಎಕ್ಸ್‌ಪ್ರೆಸ್ ಅವರು ಇವ್ರ ಮೇಲೆ ಕೇಸ ಮಾಡ್ಯಾರ. ಇದು ಬ್ರ್ಯಾಂಡ್ ಹೆಸರ ಮೇಲೆ ಸಲುವಾಗಿ ಆಲ್ರೆಡಿ ಕೇಸನ ಆಗಿದೆ. ಎಷ್ಟು ಹಾಕಿದಿರ ನೀವು ಅಮೌಂಟ್? ನಮ್ದು 8 ಲಕ್ಷ ಇದೆ ಸರ್. 8 ಲಕ್ಷ ಇದೆ. ವೀಕ್ಷಕರೇ 8 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸರ್. ತಮ್ದು ಯಾವರು, ಎಲ್ಲಿಂದ? ಸೇಮ್ ಸರ್. ತಮ್ದು? ಗುಲ್ಬರ್ಗ ಸರ್. ಜೋರಾಗಿ ಹೇಳಿ ಸರ್. ಗುಲ್ಬರ್ಗ ಸರ್. ತಮ್ಮ ಹೆಸರು ಸರ್? BS ಹೊಸಮನೆ ಅಂತೇಳಿ. BS ಹೊಸಮನೆ ಅವರೇ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಸರ್? ನಾನು 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಈಗ ಏನು ಹೇಳ್ತಾ ಇದ್ದಾರೆ?
ಸರ್ ಯಾವುದೇ ರೀತಿ ಕಂಪ್ನಿ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಅಂತ ಇಲ್ಲಿವರೆಗೆ ಅದ್ರ ಬಂದಿಲ್ಲ ಸರ್. ಎಲ್ಲಿಯವರು ಇದಾರೆ ಅವರು? ಸರ್ ಅವರು ಮುಂಬೈಯಿಂದ RSM ಅಂತೇಳಿ ವಸಂತ್ ಮಹಾಜನ್ ಅಂತೇಳಿ ಅವ್ರ ಥ್ರೂ ನಾವು ಕಾಂಟ್ಯಾಕ್ಟ್ ಆಗಿತ್ತು ಸರ್. ಇಲ್ಲಿ ಬಿಜಾಪುರಲ್ಲಿ ಸ್ಟೇಟ್ ಆಫೀಸಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಸರ್. ಇಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ? ಇಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿರೋದು. ಅಗ್ರಿಮೆಂಟ್ ಮಾಡ್ಕೋಬೇಕು. ಎಲ್ಲಿತ್ತು ಆಫೀಸ್ ಅದು? ಇಲ್ಲಿ APMC ಅಪೋಸಿಟ್ ಇದೆ ಸರ್. ಅಲ್ಲಿ APMC ಅಪೋಸಿಟ್. ಹಾಂ ಸರ್ ಆಫೀಸ್. ಏನಂತ ಹೇಳಿದ್ರು ಸರ್ ನಿಮಗೆ? ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ 3 ತಿಂಗಳಲ್ಲಿ ಬಿಸ್ನೆಸ್ ರನ್ ಆಗುತ್ತೆ ಅಂತ ಹೇಳಿದ್ರು ಸರ್. 3 ತಿಂಗಳು ಆಗಿದೆ ಸರ್. ಯಾವುದೇ ರೀತಿ ಕೊರಿಯರ್ ಪಾರ್ಸಲ್ಸ್ ಇಲ್ಲಿವರೆಗೆ ಅಂದ್ರೆ ಯಾವುದೂ ಬಂದಿಲ್ಲ ಸರ್. ಮತ್ತು ಇವಾಗ ಎಲ್ಲ ಡೆಲ್ಲಿ ಆಫೀಸು ಮತ್ತು ಮುಂಬೈಸು ಆಫೀಸ್ ಕೂಡ ಕ್ಲೋಸ್ ಆಗಿದೆ ಸರ್. ಅಲ್ಲಿಂದ ಯಾರು ರೆಸ್ಪಾನ್ಸ್ ಅಂತೂ ಇಲ್ಲಿವರೆಗೆ ಅಂದ್ರೆ ಏನಿಲ್ಲ ಸರ್. ಎಷ್ಟು 10 ಲಕ್ಷ ಹಾಕಿದಿರಿ? 10 ಲಕ್ಷ ಹಾಕಿದೆ. ಇವರು ಗುಲ್ಬರ್ಗಾದಿಂದ ಬಂದಿದ್ದಾರೆ, 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇನ್ನೋರು ನೀವು ಎಷ್ಟು ಮಾಡಿದಿರಿ ಸರ್? 8 ಲಕ್ಷ. 8 ಲಕ್ಷ ರೂಪಾಯಿ ಮಾಡಿದ್ದಾರೆ. ನಿಮ್ಮ ಹೆಸರು? ಮೊಹಮ್ಮದ್ ಸಾದಿಕ್ ಅಂತಕ್ಕಂಥದ್ದು. ಸರ್ ತಮ್ಮ ಹೆಸರು? ಸರ್ ಚೆನ್ನಗೌಡ ಅಂತೇಳಿ ದಾವಣಗೆರೆಯಿಂದ. ಚೆನ್ನೇಗೌಡ ಅಂತ ಹೇಳಿ ದಾವಣಗೆರೆಯಿಂದ. ವೀಕ್ಷಕರು ಇದು ಬಹಳ ಯೋಚನೆ ಮಾಡಬೇಕು, ಎಲ್ಲೆಲ್ಲಿ ಇವರು ಪಸರಿಸಿದ್ದಾರೆ ಅನ್ನೋದನ್ನ ಬಹಳ ವಿಚಾರ ಮಾಡಬೇಕಾದಂಥದ್ದು. ಸರ್ ಏನು ಸರ್ ಆ್ಯಕ್ಚುಲಿ ಏನಾಗಿದೆ ಸರ್? ಸರ್ ಇದು ಏನಾಯ್ತು ಅಂದ್ರೆ ನಮ್ದು ಇಲ್ಲಿ ಬಿಜಾಪುರ ಆಫೀಸ್ ಇಂಡಿ ರೋಡಲ್ಲಿ ಏನಿದೆ ಅಲ್ಲ ಸ್ಟೇಟ್ ಆಫೀಸು, ಇಲ್ಲಿ ಬಂದ್ಬಿಟ್ಟು ಮಂಜುನಾಥ್ ಅಂತ ಇದ್ದಾರೆ ಸರ್. ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಇದು ಈ ಥರ ಇ-ಕಾಮ್ ಪಾರ್ಸಲ್, ಕಾರ್ಗೋ ಪಾರ್ಸಲ್, ನಿಮ್ಮದು ಬುಕ್ಕಿಂಗ್ ಇರುತ್ತೆ ಕೊರಿಯರ್ ಪಾರ್ಸಲ್. ನಾವು 18 ಕಂಪನಿ ಜೊತೆಗೆ ಟೈಅಪ್ ಆಗಿದ್ದೀವಿ. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಈ ಥರ ಟೋಟಲ್ ಆಗಿ 18 ಕಂಪನಿ ಟೈಅಪ್ ಮತ್ತು ಬುಕ್ಕಿಂಗ್ ಇದೆ. ಇದು ನಿಮಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ನಿಮಗೆ ಸ್ವಂತ ಉದ್ಯೋಗ ಆಗುತ್ತೆ. ನೀವು ಅಲ್ಲಿ ಇಲ್ಲಿ ಉದ್ಯೋಗ ಮಾಡೋದು ಬೇಡ, ಹೋಗೋದು ಬೇಡ ಅಂತೇಳಿ ಅವ್ರು ನಮಗೊಂದು ಆಶ್ವಾಸನೆ ಕೊಡ್ತಾರೆ. ಆ ಕಾರಣದಿಂದ ನಾವು ಡಿಜಿಟಲ್ ಇಂಡಿಯಾ ಮೋದಿ ಅವರು ಏನು ಆಶ್ವಾಸನೆ ಇತ್ತೋ ಆ ಪ್ರಕಾರ ನಾವು ಡಿಜಿಟಲಿಗೋಸ್ಕರ ಕೈ ಅಮೌಂಟನ್ನು ಹಾಕಿದ್ದೀವಿ ಸರ್. ಈಗ ನಾನು 6 ಲಕ್ಷ ರೂಪಾಯಿ ಹಾಕಿದ್ದೀನಿ ಸರ್. ಆ್ಯಸ್ ಎ ಸೇಮ್ ಸರ್. ಈಗ ನಮ್ಮದು 45 ದಿನದಲ್ಲಿ ಆಗಬೇಕಿತ್ತು, ಬ್ರ್ಯಾಂಡಿಂಗ್ ಆಗಬೇಕಿತ್ತು. ನಾವು ಆಲ್ರೆಡಿ ಸ್ಟೋರನ್ನು ಮಳಿಗೆಯನ್ನು ಕೂಡ ರೆಂಟಿಗೆ ತೊಗೊಂಡಿದ್ದೀವಿ. ಯಾವ ರೀತಿ ನಿಮ್ಮ ಹತ್ರ ದುಡ್ಡು ಅವರು ತೆಗೆದುಕೊಂಡ್ರು? ಅವ್ರು ದುಡ್ಡು ತೆಗೆದುಕೊಂಡಂಥ ವೈಖರಿ ಹೇಗಿತ್ತು ಸರ್? ಇವ್ರದ್ದು ಎಲ್ಲ ಡಿಜಿಟಲ್ ಸರ್. ಏನು ಮುಖಾಂತರ ದುಡ್ಡು ತೊಗೊಂಡಿದ್ದಾರೆ? ಹೌದು ಸರ್. ಪ್ರತಿಯೊಂದು ನಾವು 1 ರೂಪಾಯಿನೂ ಕೂಡ ಕ್ಯಾಶ್ ಕೊಡೋಂಗಿಲ್ಲ ಸರ್. ಇವ್ರಿಗೆ ಏನಿದ್ರೆ ಎಲ್ಲ ಡಿಜಿಟಲ್ಲೇ. ನಾವು RTGS ಮಾಡಿದ್ದೀವಿ ಸರ್. 6 ಲಕ್ಷನೂ RTGS ಇವ್ರಿಗೆ ಮಾಡಿರೋದು ಟೋಟಲ್ ಆಗಿ. ಇದಕ್ಕೋಸ್ಕರ ನಾವು ಆಫೀಸ್ ಕೂಡ ಓಪನ್ ಮಾಡಿದ್ವಿ. ಅಲ್ಲಿ ನಾವು ಮಳಿಗೆಗೆ 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀವಿ, 8,000 ರೂಪಾಯಿ ರೆಂಟ್ ಕೊಟ್ಟಿದ್ದೀವಿ. ಈಗ 3 ತಿಂಗಳಿಂದ ರೆಂಟು ಕೂಡ ಕಟ್ಟಿದ್ದೀವಿ. ಅಲ್ಲಿ ಇಂಟೀರಿಯರ್ಸಿಗೆ ಖರ್ಚು ಮಾಡಿದ್ವಿ, ಕಂಪ್ಯೂಟರ್, ಲ್ಯಾಪ್ಟಾಪ್, ಈಗ ಸ್ಕ್ಯಾನರ್. ಇದು ನಮ್ದು ಕೊರಿಯರ್ ಬಿಸ್ನೆಸ್ಸಿಗೆ ಏನು ಇದು ಏನೇನು ಸಿದ್ಧತೆ ಮಾಡ್ಕೋಬೇಕು ಅವೆಲ್ಲನೂ ರೆಡಿ ಮಾಡ್ಕೊಂಡಿದ್ರಿ? ಎಲ್ಲರ ಸಿದ್ಧತೆ ರೆಡಿಗೊಂಡಿತ್ತು ಸರ್. ಆದರೆ ಅವರು ಯಾವ ರೀತಿ ನಿಮಗೆ ಸರ್ ರೆಸ್ಪಾನ್ಸ್ ಕೊಡ್ತಾ ಇದ್ರು ಸರ್? ಈಗ ಎಲ್ಲ ನಾವು ಇಂಟೀರಿಯರ್ ರೆಡಿ ಆಗಿದೆ, ಆಫೀಸ್ ರೆಡಿ ಆಗಿದೆ, ನಮ್ಮ ಹತ್ರ ಎಲ್ಲ ಸೆಟಪ್ ರೆಡಿ ಆಗಿದೆ, ನೀವು ಪಾರ್ಸಲ್ ಕೊಡಿ ಅಂತ ಹೇಳಿದ್ರೆ ಈಗ ಅವರೆಲ್ಲ ಫೋನ್ ಸ್ವಿಚ್ ಆಫ್ ಸರ್. ಎಷ್ಟು ದಿನ ಆಯ್ತು ಸರ್ ಸ್ವಿಚ್ ಆಫ್ ಮಾಡಿ? ಸರ್ ಈಗ ಸ್ವಿಚ್ ಆಫ್ ಆಗಿ ಎಲ್ಲಾದ್ರೂ ಹೋಗಿರ್ಬೋದಲ್ಲ, 1 ದಿನ 2 ದಿನ ಅಥವಾ 1 ವಾರ ಆಯ್ತು? ಇದು ನಾವು ಈಗ ಅವರು ಹೇಳ್ತಾ ಇದ್ದದ್ದು ಏನು ಸರ್, ಲಾಸ್ಟ್ ಮಂತು ಫೆಬ್ರವರಿ 28 ಸ್ಟಾರ್ಟ್ ಮಾಡ್ತೀನಿ ಅಂತ. ಆಮೇಲೆ ಮಾರ್ಚ್ 7 ಬಂದರು ಸರ್. ಮಾರ್ಚ್ 17 ಬಂದರು. ಆಲ್ರೆಡಿ ಇವತ್ತು 24 ಸರ್. ಹಾಗಾಗಿ ನಾವು ಏನಾಯಿತು, ಇವರು ಇದೆ ಮತ್ತೆ ಇನ್ನೊಂದು 3 ವಾರ ಮೀನ್ಸ್ ಏಪ್ರಿಲ್ ಮುಂದಕ್ಕೆ ಆಗ್ತಾನೆ ಹೋಗ್ತಾ ಇದ್ದಾರೆ ಸರ್. ಆ ಕಾರಣದಿಂದ ಇವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ. ನಾವು ಡಿಜಿಟಲ್ ಇಂಡಿಯಾ ನರೇಂದ್ರ ಮೋದಿ ಅವರು ಏನು ಹೇಳಿದ್ರು, ಸ್ವಂತ ಉದ್ಯೋಗ ಏನು ಹೇಳಿದ್ರು, ಆ ಸ್ವಾವಲಂಬನೆ ಜೀವನಕ್ಕೆ ನಾವು ಇಲ್ಲೆಲ್ಲ ಉದ್ಯೋಗ ಮಾಡೋಕ್ಕೆ ಹೋದಿ. ಇಲ್ಲಿ ನಮಗೆ ತುಂಬ ನೋವಾಗಿದೆ, ದೋಖ ಆಗಿದೆ. ಡಿಜಿಟಲಿಂದ ಯಾರು ನೀವು ಅಮೌಂಟ್ ಹಾಕಬೇಡಿ. ಅಲ್ಲಿ ಆಫೀಸ್ ಹತ್ರ ಹೋದ್ರೆ ಯಾರಾದರೂ ಇದಾರಾ? ಆಫೀಸ್ ಇಲ್ಲ ಸರ್, ಆಲ್ರೆಡಿ ಬಂದ್ ಆಗಿದೆ ಸರ್. ಕ್ಲೋಸ್ ಆಗಿದೆ ಆಫೀಸ್. ಆಫೀಸ್ ಕ್ಲೋಸ್ ಆಗಿದೆ ಸರ್. ಇದಿಷ್ಟು ಕ್ಲೋಸ್ ಆಗಿದೆ ಆಫೀಸು. ದುಡ್ಡು ತಗೊಂಡಿದ್ದಾರೆ, ಎಲ್ಲ ತಗೊಂಡಿದ್ದಾರೆ. ಒಬ್ರು 10 ಲಕ್ಷ, ಒಬ್ರು 8 ಲಕ್ಷ, ಒಬ್ರು 6 ಲಕ್ಷ. ಇನ್ನೋರ್ವ ಇದ್ದಾರೆ ಸರ್. ತಮ್ಮ ಹೆಸರು? ಸರ್ ಅರವಿಂದ್ ಅಂತ ಸರ್. ಎಲ್ಲಿಂದ ಬಂದಿದ್ದೀರಿ ಸರ್? ಸರ್ ಬೆಳಗಾವಿಯಿಂದ. ಬೆಳಗಾವದಿಂದ ಬಂದಿದ್ದಾರೆ ಅರವಿಂದ್. ನೀವು ಎಷ್ಟು ಹಾಕಿದ್ದೀರಿ ಸರ್? ನಾನು 4 ಲಕ್ಷ ಹಾಕಿದ್ದೀನಿ. 4 ಲಕ್ಷ ಹಾಕಿದಿರಿ. ಏನಂತ ಹಾಕಿದಿರಿ ಸರ್? ಸರ್ ನಮ್ಮದು ಪಿನ್ ಕೋಡ್ ಫ್ರಾಂಚೈಸಿ ಅಂತ ಕೊಟ್ಟಿದ್ರು. 3 ಲಕ್ಷ ಅವರು ಕಂಪ್ನಿ ಕೊಡಬೇಕಿತ್ತು, 50,000 ಅಂಗಡಿ ಸೆಟಪ್ ಆಗಿತ್ತು. ಸೊ ಟೋಟಲ್ 4 ಲಕ್ಷ ಹಾಕಿದ್ವಿ ಸರ್. ನಾವು ಡಿಸೆಂಬರಲ್ಲಿ ದುಡ್ಡು ತುಂಬಿದ್ದು. ಡಿಸೆಂಬರ್ 27ನೇ ತಾರೀಕು ನಾವು ಚೆಕ್ ಕೊಟ್ಟಿದ್ದು. ಇದುವರೆಗೂ ಯಾವುದೇ ರೀತಿಯಾದ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂದಿಲ್ಲ ಸರ್. ನಾವು ದುಡ್ಡು ತುಂಬಬೇಕಾದ್ರೆ ಬೇರೆ ಕಡೆ ಎಲ್ಲ ಕಡೆ ವೆರಿಫೈ ಮಾಡಿದ್ವಿ, ಅಡ್ವೊಕೇಟಿಗೆ ತೋರಿಸಿದ್ವಿ ಸರ್. ಕಂಪ್ನಿ MCA ರಿಜಿಸ್ಟರ್ಡ್ ಇದೆ ಸರ್. CIN ರಿಜಿಸ್ಟರ್ಡ್ ಆಗಿದೆ ಸರ್. ಕಂಪ್ನಿ MCA ರಿಜಿಸ್ಟರ್ಡ್ ಇದೆ, ಮತ್ತು GST ರಿಜಿಸ್ಟರ್ಡ್ ಇದೆ ಸರ್. ತೋರಿಸಿ ಇದು ಸರ್ ಮತ್ತೆ ಇವರು ನಮಗೆ ತೋರಿಸ್ಬೇಕಾದ್ರೆ ಇದು ಕಂಪನಿಯ ಒಂದು ವ್ಯವಸ್ಥೆ ಅನ್ಬೋದು. ಇದು ಕಂಪನಿ ಬ್ರೋಷರ್ ಆಗಿದೆ. ಈ ರೀತಿ ಕಂಪನಿ ಬ್ರೋಷರ್ ಆಗಿದೆ. ನೀವು ನೋಡ್ತಾ ಇದ್ದೀರಾ, ಎಕೋಮ್ ಡೆಲಿವರಿ ಅಂತಕ್ಕಂಥ ಕಂಪನಿ ಇದು. ಇದು ಫ್ರಾಂಚೈಸಿಗಳನ್ನು ಕೊಡುತ್ತೆ. ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕುಗಳಿಗೆ ಫ್ರಾಂಚೈಸಿಗಳನ್ನು ಕೊಡ್ತಾರೆ. ಈ ರೀತಿ ಫ್ರಾಂಚೈಸಿಗಳು ಕೊಡಬೇಕಾದ್ರೆ ಅವರು ಹಣವನ್ನು ಡೆಪಾಸಿಟ್ ಮಾಡಬೇಕಾಗತ್ತೆ ಅಲ್ವಾ? ಹಣವನ್ನು ಡೆಪಾಸಿಟ್ ಮಾಡಬೇಕಾಗುತ್ತೆ. ಒಬ್ರು 8 ಲಕ್ಷ, ಒಬ್ರು 6 ಲಕ್ಷ, ಒಬ್ರು 10 ಲಕ್ಷ. ಇದು ಬಹಳ ಒಂದು ದುಃಖಕರ ಸಂಗತಿ. ದುಡಿದು ತಿನ್ನುವರ ಪರಿಸ್ಥಿತಿಗೆ ಇದು ಯಾವ ರೀತಿ ಮೋಸ ಮಾಡ್ತಾ ಇದೆ ಕಂಪನಿ ಅನ್ನೋದ್ರ ಕುರಿತಾಗಿ ಸಾರ್ವಜನಿಕರು ಎಚ್ಚೆತ್ತುಕೋಬೇಕಾದ ಅವಶ್ಯಕತೆ ಇದೆ. ಇಂಥ ಫ್ರಾಡ್ ಕಂಪನಿಗಳನ್ನ ಎಲ್ಲ ಕಂಪನಿಗಳ ಬಳಕೆ ಆಗಿದೆ ಇಲ್ಲಿ. ಅಂದ್ರೆ ಇದು ನೋಡ್ತಾ ಇದ್ದೀರಾ, ಈ ಎಲ್ಲ ಕಂಪನಿಗಳ ಜೊತೆ ಟೈಅಪ್ ಆಗಿದೆ. ಈ ಎಲ್ಲ ಕಂಪನಿಗಳ ಜೊತೆ ನಾವು ಟೈಅಪ್ ಆಗಿದ್ದೀವಿ ಅಂತಕ್ಕಂಥದ್ದನ್ನ ಇವರಿಗೆ ಸ್ಪಷ್ಟವಾಗಿ ಹೇಳಿ ದುಡ್ಡನ್ನ
ಇಸ್ಕೊಳ್ಳಲಾಗಿದೆ, ಅಂದರೆ ದುಡ್ಡನ್ನು ಆನ್ಲೈನ್ ಮುಖಾಂತರ ಕಟ್ಟಿಸ್ಕೊಂಡಿದ್ದಾರೆ. ಸರ್, ತಾವು? ನನ್ನ ಹೆಸರು ಆಸಿಮ್ ಅಂತ. ಎಲ್ಲಿಂದ ಬಂದಿದ್ದೀರಿ? ಶಂಕೇಶ್ವರ್, ಬೆಳಗಾಂ ಜಿಲ್ಲೆ. ಇವರು ಬೆಳಗಾಂ ಜಿಲ್ಲೆ ಶಂಕೇಶ್ವರದಿಂದ ಬಂದಿದ್ದಾರೆ. ಸರ್, ಏನಾಗಿದೆ ಸರ್ ಆಕ್ಚುಲಿ? ನಂಗೆ ಆಕ್ಚುಲಿ ಇನ್ಕ್ವೈರಿ ಮಾಡಿದ್ದೆ, ಇಕಾಮ್ ಡೆಲಿವರಿ ಅಂತ ಕೊರಿಯರ್ ಅಂತ ಗೊತ್ತಾಗಿತ್ತು. ಬಟ್ ಬೊಂಬೈ ಮತ್ತು ಡೆಲ್ಲಿ ಅಂದ್ರಿಂದ ನಾ ಮಾಡಿರಲಿಲ್ಲ. ಸೊ ಬಿಜಾಪುರಲ್ಲಿ ಆಫೀಸ್ ಇದೆ ಅಂದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಬಿಜಾಪುರದಲ್ಲಿ ಆಫೀಸ್ ಇದೆ ಅಂದ ತಕ್ಷಣ ಒಂದು ವಿಶ್ವಾಸ ಮೂಡ್ತು, ಕರ್ನಾಟಕದಲ್ಲಿ ಇಲ್ಲೇ ಹತ್ರ ಇದೆ, ಇಲ್ಲಿ ನಾವು ಮಾಡಬಹುದು ಅನ್ನೋ ಒಂದು ವಿಚಾರದಲ್ಲಿ. ನಮ್ ಜನ ಆಗ್ತಾರೆ, ಮಾಡ್ಬಿಡ್ಬೋದು, ಏನು ಇಶ್ಯೂ ಆಗಲ್ಲ ಅಂತ ಮಾಡಿದ್ದು. ಸೊ ಇವಾಗ ಬಂದ್ಬಿಟ್ಟು ಫ್ರಾಡ್ ಅಂತ ಗೊತ್ತಾಗಿದೆ. ಸೊ ನಾನು ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಿದ್ದು 6 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಿ. ಈಗ ಎಷ್ಟು ದಿನ ಆಯ್ತು ನಿಮ್ ಜೊತೆ ಅವರು ಫೋನ್ ಸ್ವಿಚ್ ಆಫ್ ಮಾಡಿ ಅಥವಾ ಯಾವ ರೀತಿ ಏನ್ ಮಾಡಿ? ಸೊ ನನ್ಗೆ ಬಂದ್ಬಿಟ್ಟು ಫಸ್ಟ್ ದಿನತಾನೆ ರೆಸ್ಪಾನ್ಸ್ ಸಿಗ್ತಲ್ಲ ಅಮೌಂಟ್ ಕಟ್ ಆದಾಗಿಂತ. ಸೊ ಇಲ್ಲಿ ಬಂದ್ಬಿಟ್ಟು ಮಂಜುನಾಥ್ ಅಂತ ಮ್ಯಾನೇಜರು, ಸೊ ಅವ್ರದ್ದು ರೆಸ್ಪಾನ್ಸ್ ಕರೆಕ್ಟ್ ಸಿಗ್ತಿರ್ಲಿಲ್ಲ ನಂಗೆ. ಸೊ ಆ ಕಾರಣಕ್ಕೆ ನೋಡೋಣ ಅಂತ ಬಂದಿದ್ದು. ಅವ್ರ ಫೋಟೋ ಏನಾದ್ರು ಇದೆಯಾ ಮಂಜುನಾಥ್ ಫೋಟೋ ಇದೆ ವೀಕ್ಷಕರೇ, ಇದು ನೋಡಿ. ಮಂಜುನಾಥ್ ಅವ್ರ ಮೇಲೆ FIR ಆಗಿದೆ. ಮಂಜುನಾಥ್, ಇದು ನೋಡಿ, ಅವ್ರ ಮೇಲೆ FIR ಕೂಡ ಆಗಿದೆ. ಇಷ್ಟೊಂದು ಫ್ರಾಂಚೈಸಿ ಓನರ್ ಸರ್, ಹರೀಶ್ ಸಾವಳಗಿ ಅಂತ. ಸ್ಟೇಟ್ ಲೆವೆಲ್ ಫ್ರಾಂಚೈಸಿ ಓನರ್ ಅವ್ರ ಮೇಲೆ. ಇದು ಹರೀಶ್ ಸಾವಳಗಿ ಅಂತ. ಇವರು ಮಂಜುನಾಥ್ ಅವಟಿ. ಇದು ಮಂಜುನಾಥ್ ಅವಟಿ ಅಂತ ಹೇಳಿ. ಇದು ವೀಕ್ಷಕರೇ, ಇದು ನೋಡಿ, ಬಹಳ ಸ್ಪಷ್ಟವಾಗಿ ಮುಖದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಈ ವ್ಯಕ್ತಿನ ಕಂಡ್ರೆ, ಎಲ್ಲಾದರೂ ಕೂಡ ಕಂಡ್ರೆ ದಯವಿಟ್ಟು ಈ ವ್ಯಕ್ತಿನ ನೀವು ಪೊಲೀಸ್ ಠಾಣೆಗೆ ತಂದು ಒಪ್ಪಿಸಬಹುದು. ಈ ವ್ಯಕ್ತಿನ ತಂದು ಒಪ್ಪಿಸಬಹುದು. ಇದು ನೋಡಿ, ಇದು ಇಲ್ಲಿಯ ಪರಿಸ್ಥಿತಿ ಯುವಕರದು. ಒಟ್ಟಾರೆಯಾಗಿ ಇಲ್ಲಿ ಇರ್ತಕ್ಕಂಥ ಯುವಕರ ಪರಿಸ್ಥಿತಿ ಒಂಥರ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಯಾಕೆ ಹೀಗೆ ನಡೀತದೆ ಮತ್ತು ಈ ರೀತಿ ಆನ್ಲೈನ್ನಲ್ಲಿ ಒಂದು ಕಡೆ ದುಡ್ಡು ಹಾಕಿ ನಿಮಗೆ ನಾವು ಸಾಕಾಗಷ್ಟು ದುಡ್ಡನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಮೋಸ ಆಗುತ್ತೆ. ಇದು ಪೇಪರ್ಗೆ ಅಲ್ಲಿ ಆ್ಯಡ್ ಹಾಕಿದ್ರ ಮುಖಾಂತರ. ಪೇಪರಲ್ಲಿ ಆ್ಯಡ್ ಬಂದಿತ್ತಲ್ವಾ? ಯಾವ ಪೇಪರಲ್ಲಿ ಬಂದಿತ್ತು? ಆನ್ಲೈನಲ್ಲೇ ಆ್ಯಡ್ ಬಂದಿತ್ತು, ಪೇಪರಲ್ಲಿ ಬಂದಿರಲಿಲ್ಲ. ಇದು ಪೇಪರಲ್ಲಿ ಬಂದಿಲ್ಲ, ಆನ್ಲೈನಲ್ಲಿ. ಈಗೆಲ್ಲ ಆನ್ಲೈನಲ್ಲೇ ಇರೋದ್ರಿಂದ ಪೇಪರ್ ಓದೋದು ಕಷ್ಟ. ಹಾಗಾಗಿ ಒಟ್ಟಿನಲ್ಲಿ ಎಲ್ಲ ಆನ್ಲೈನ್ನಲ್ಲಿ ಇವರು ಫ್ರಾಡ್ ಮಾಡಿದ್ದಾರೆ. ಆನ್ಲೈನಲ್ಲಿ ಆ್ಯಡ್ ಕೊಟ್ಟಿದ್ದಾರೆ, ಒಂದು ಜಾಹೀರಾತನ್ನು ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಜಾಹೀರಾತನ್ನು ಕೊಡೋದ್ರ ಮೂಲಕ ಇದು ವಿಜಯಪುರದೇ ಇದೆ, ವಿಜಯಪುರದೇ ಫ್ರಾಂಚೈಸಿ ಮೇನ್ ಬ್ರಾಂಚ್ ಇದೆ. ಹೇಳಿ ಸರ್. ಸರ್, ಇವಾಗ ನಾವು ಯಾವುದೇ ಕಂಪ್ನಿದು ನಾವು ಅದು ಕಂಪ್ನಿ ವ್ಯಾಲಿಡ್ ಇಲ್ಲ ಅಂತ ಚೆಕ್ ಮಾಡಕ್ಕೆ ಗೌರ್ಮೆಂಟ್ ಡಾಕ್ಯುಮೆಂಟ್ ಚೆಕ್ ಮಾಡ್ತೀವಿ. ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ಗಳನ್ನ, ಸರ್ಕಾರಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಮುಂದೆ CIN ನಂಬರ್ ಅಂತ ಬರುತ್ತೆ ಸರ್, GST ನಂಬರ್ ಬರುತ್ತೆ, ಮತ್ತೆ ಎಲ್ಲ ಕರೆಕ್ಟ್ ಆಗಿದೆ ಸರ್. ಇದುವರೆಗೂ ಆನ್ಲೈನ್ ಚೆಕ್ ಮಾಡಿದ್ರೆ ಎಲ್ಲ ತೋರಿಸುತ್ತೆ. ಇವರು ಜನವರಿವರೆಗೂ GSTನೂ ತುಂಬಿದ್ದಾರೆ, ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಸರ್. ಅದಾದಮೇಲೆ ಇವ್ರದ್ದು ಯಾವುದು ಎಲ್ಲ ಕಡೆನೂ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇರೋದ್ರಿಂದನೂ ನಾವು ವಿಶ್ವಾಸ ಮಾಡಿದ್ವಿ ಸರ್ ಇವ್ರ ಮೇಲೆ. ಆಮೇಲೆ ಇವರು ZSM ಅವ್ರು ನೋಡಿ ಫಿಸಿಕಲಿ ಮಾತಾಡಿದ್ಮೇಲೆ ಅವರು ಕಂಪ್ನಿ ನಾವು ವೆರಿಫೈ ಮಾಡಿದೀವಿ ಸರ್. ಈಗ ಅವ್ರು ಯಾರಾದ್ರೂ ಏನಾದ್ರೂ ಒಂದು ರೆಸ್ಪಾನ್ಸ್ ಹೇಳ್ಬೇಕಲ್ಲ? ಇಲ್ಲ ಸರ್, ಅವರೆಲ್ಲ ಅಪ್ಸ್ಕೊಂಡಾಗಿದ್ದಾರೆ ಸರ್. ಎಲ್ಲರೂ ಅಪ್ಸ್ಕೊಂಡಾಗಿದ್ದಾರೆ ಸರ್, ಯಾರು ಇಲ್ಲ. ಇದು ದೊಡ್ಡ ದುರಂತ ಅನ್ನಬಹುದು ಈಗಿನ ಯುವಕರಿಗೆ. ಯಾಕಂದ್ರೆ ದುಡಿದು ತಿನ್ನಬೇಕು, ಬದುಕಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ತಂದೆ ತಾಯಿ ಯಾವುದೋ ಒಂದು ಕಷ್ಟವನ್ನು ಪಟ್ಟು ಎಲ್ಲೋ ಸಾಲ ಸೂಲ ಮಾಡಿ 10 ಲಕ್ಷ 8 ಲಕ್ಷದವರೆಗೆ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಆರ್ಥಿಕ ಸಹಾಯವನ್ನು ಪಡೆದುಕೊಂಡು ಮಾಡ್ತಾರೆ. ಆದರೆ ಇಂಥ ಫ್ರಾಡ್ಗಳಾದಾಗ ಅದು ಆಕಾಶವೇ ತಲೆ ಮೇಲೆ ಬಿದ್ದಂತಾಗುತ್ತೆ. ವೀಕ್ಷಕರೇ, ಇದು ನಿಮಗೆ ಒಂದು ದೊಡ್ಡ ಉದಾಹರಣೆ ಅನ್ನಬಹುದು. ನೀವು ಕೂಡ ಆನ್ಲೈನ್ನಲ್ಲಿ ಇಂಥ ವ್ಯವಹಾರ ಮಾಡಬೇಕಾದ್ರೆ ಹೋಗಿ ಪರಿಶೀಲನೆ ಮಾಡಿ ಅದನ್ನು ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತು ಅಲ್ಲಿ ಆಡಳಿತ ಗಮನಕ್ಕೆ ತಂದು ಇಂಥವನ್ನು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಆದರೆ ಇದಕ್ಕೆ ಉತ್ತರ ಕೊಡೋರು ಯಾರು? ಮುಂದೆ ಈಗ CN ಪೊಲೀಸ್ ಸ್ಟೇಷನ್ ವಿಜಯಪುರದಲ್ಲಿ ಇದ್ದಾರೆ. ಇವರಿಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಲ್ಲಿ ವಿಜಯಪುರದ SP ಲಕ್ಷ್ಮಣ ನಿಂಬರ್ಗಿ ಅವರು ಇವರಿಗೆ ನ್ಯಾಯ ಕೊಡಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.